ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಎಲ್ಲರೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿರ್ತೀರಾ. ಇನ್ನು ಕೆಲವರು ನಾಳೆ ಮಾಡೋಣ ನಾಳಿದ್ದು ಮಾಡೋಣ ಅಂತ ಕಾಯ್ತಿರ್ತೀರಾ. 30th ಲಾಸ್ಟ್ ಡೇಟ್ ಇದೆ. ಖಂಡಿತ ಅದು ಎಕ್ಸ್ಟೆಂಡ್ ಆಗುತ್ತೆ. ಆದರೂ ನೀವು ಆಪ್ಷನ್ ಎಂಟ್ರಿ ಮಾಡಿಟ್ಕೊಳ್ಳೋದು ವಾಸಿ. ಆಮೇಲೆ ನೀವು ಎಡಿಟ್ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ಆ್ಯಡ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಹಾಗಾಗಿ ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಆಪ್ಷನ್ ಎಂಟ್ರಿ ಅಂದರೆ ನಿಮಗೆ ಯಾವ ಕಾಲೇಜ್ ಬೇಕು, ಆ ಕಾಲೇಜಲ್ಲಿ ಯಾವ ಕೋರ್ಸ್ ಬೇಕು ಅನ್ನೋದು ಆಪ್ಷನ್ಸ್ ಎಂಟ್ರಿ ಮಾಡ್ತೀರಾ. ಅದ್ರ ಜೊತೆಗೆ ಇನ್ನೊಂದು ವರ್ಡ್ ಜಾಸ್ತಿ ಓಡಾಡ್ತಿರುತ್ತೆ, ಪ್ರಯಾರಿಟಿ ಆರ್ಡರ್ ಅಂತ. ಪ್ರಯಾರಿಟಿ ಆರ್ಡರ್ ಕನ್ನಡದಲ್ಲಿ ಆದ್ಯತೆ ಅಂತೀವಿ. ನಿಮ್ಮ ಆದ್ಯತೆ ಯಾವುದು? ನಿಮ್ಮ ರ್ಯಾಂಕ್ ಯಾವುದೇ ಬಂದಿರಲಿ, 100, 1000, 1 lakh, 1.5 lakh, 2.5 lakh, ನಿಮ್ಮ ಪ್ರಯಾರಿಟಿ ಆರ್ಡರ್ ಯಾವುದು? ಸೊ ಈ ಪ್ರಯಾರಿಟಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ನೋಡೋಣ. ಈಗ ಈ ಪ್ರಯಾರಿಟಿ ಅಂದರೆ ಏನು, ಆದ್ಯತೆ ಅಂದರೆ ಏನು ಅಂತ. ಈಗ ನಿಮ್ಮ ಹತ್ರ ಒಂದಷ್ಟು ದುಡ್ಡಿದೆ, ವರ್ಲ್ಡ್ ಟೂರ್ ಮಾಡಬೇಕು ಅಂತಿರ್ತೀರ. ನೀವಾದರೂ ಸರಿ, ಇಲ್ಲ ನಿಮ್ಗೆ ಗೊತ್ತಿರೋರು ಸರಿ. ಸೊ ಅವರೊಂದು ಲಿಸ್ಟ್ ಮಾಡ್ಕೋತಾರೆ ಯಾವ ಕಂಟ್ರಿಗೆ ಹೋಗ್ಬೋದು ಏನು ಅಂತ. ಅದನ್ನೇ ಆಪ್ಷನ್ ಎಂಟ್ರಿ ಅನ್ನೋಣ. ಪ್ರಯಾರಿಟಿ ಆರ್ಡರ್ ಅಂದರೆ ಫಸ್ಟ್ ತುಂಬ ಯಾವ್ದು ಇಷ್ಟ, ಯಾವ ದೇಶ ಅವ್ರಿಗೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟ, ದುಡ್ಡು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, USA ಫಸ್ಟು ಆಪ್ಷನ್ ಎಂಟ್ರಿ ಮಾಡ್ಕೋತಾರೆ. ಯಾಕೆಂದರೆ ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗುತ್ತೆ, ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿರುತ್ತೆ. ಸೊ ಟ್ರಿಪ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಜಾಸ್ತಿ ದಿನವೂ ಬೇಕು ಅಲ್ಲಿ. ಹಾಗಾಗಿ ಫಸ್ಟು US ಅಂತ ಬರ್ಕೋತಾರೆ. USA ಹೋಗೋಕ್ಕೆ ತುಂಬ ಇಷ್ಟ. ಸೆಕೆಂಡು ಯುರೋಪ್ ಟ್ರಿಪ್ ಹೋಗೋಕ್ಕೆ ಇಷ್ಟಪಡ್ತಾರೆ. USA ಆಗಲಿಲ್ಲ, ಅಷ್ಟೊಂದು ದುಡ್ಡಿಲ್ಲ, ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಯುರೋಪ್ ಹೋಗೋಣ ಅನ್ಕೋತಾರೆ. ಯುರೋಪು ಸಾಧ್ಯ ಆಗೋದಿಲ್ಲ, ಅಲ್ಲೂ ಅಷ್ಟು ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನಿಮ್ಗೆ 1 ತಿಂಗಳು 15 ದಿನ ವೆಕೇಷನ್ ಇಲ್ಲ. ಸೊ ಒಂದೇ ಒಂದು ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಓನ್ಲಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಬರೋಣ. ಅದು ಕಾಸ್ಟ್ಲಿ ಆಗುತ್ತೆ, ದೂರ ಆಗುತ್ತೆ. ಆಸ್ಟ್ರೇಲಿಯಾಗೆ ಹೋಗಿ ಬರೋಣ, ಇಲ್ಲ ದುಬೈ ಅಂತ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿರ್ತೀರಾ. ಈಗ ಅದನ್ನು ಬೇಡ ಅನ್ಕೊಂಡಿರ್ತೀರಾ, ಬಿಕಾಸ್ ಆಫ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ USA ಆ್ಯಂಡ್ ಇರಾನ್. ಎನಿ ಟೈಮ್ ಏನಾದರೂ ಆಗ್ಬೋದು. ಸೊ ದುಬೈ ಬೇಡ ಅಂತ ಬೇಕಾದರೆ ನೀವು ಡಿಲೀಟ್ ಮಾಡ್ಕೋಬಹುದು. ಇದು ನಾನು ಕಂಟ್ರಿ ಹೆಸರು ಕೊಡ್ತಾ ಇದ್ದೀನಿ. ನೀವು ಖಂಡಿತ ನೀವು ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು, ನಿಮ್ಗೆ ಎಷ್ಟೇ ರ್ಯಾಂಕ್ ಇರಲಿ. ಸೊ RVC ಅಂತ ನೀವು ಫಸ್ಟ್ ಪ್ರಯಾರಿಟಿ ಕೊಟ್ಕೋಬಹುದು. RVCಯಲ್ಲಿ ಎನಿ ಕೋರ್ಸ್ ನಿಮ್ಗೆ ಇಷ್ಟ ಬಂದದ್ದು, RVCಯಲ್ಲಿ ಎಲ್ಲ ಕೋರ್ಸು ತೊಗೋಬೋದು. ಇಲ್ಲಾಂದರೆ RVC ಆದಮೇಲೆ ನೀವು PES ಯೂನಿವರ್ಸಿಟಿಗೆ ಹೋಗಬಹುದು. ಅದಾದಮೇಲೆ ರಾಮಯ್ಯಗೆ ಹೋಗ್ಬೋದು. ಬೇರೆ ಊರಿನವರಾದರೆ ನಮ್ಗೆ ಬೆಂಗಳೂರ್ದು ಯಾವುದೋ ಕಾಲೇಜ್ ಬೇಡ ಅಂದರೆ ಇದು ಯಾವುದೂ ಇನ್ಕ್ಲೂಡ್ ಮಾಡೋ ಅಗತ್ಯನೇ ಇಲ್ಲ. ಇಲ್ಲ ಬೇರೆ ಊರವರು ಬೆಂಗಳೂರಲ್ಲೇ ಓದಬೇಕು ಅಂತ ಏನಾದರೂ ಇದ್ದರೆ ಇದೇ ಆಪ್ಷನ್ ಎಂಟ್ರಿನ ಫಾಲೋ ಮಾಡ್ಕೋಬೋದು. ವಾಟ್ ಎವರ್ ಮೇ ಬಿ ಯುವರ್ ರ್ಯಾಂಕ್. ನಿಮಗೆ ಸಿಗುತ್ತೋ ಇಲ್ವೋ ಅದು ತಲೆ ಕೆಡ್ಸ್ಕೊಳ್ಳೋದು ಬೇಡ. KEರು ಇಫ್ ಪಾಸಿಬಲ್ ದೇ ವಿಲ್ ಅಲಾಟ್. ಇದೇ ರೀತಿ ಎಷ್ಟು ಆಪ್ಷನ್ಸ್ ಬೇಕಾದ್ರೆ ನೀವು ಎಂಟ್ರಿ ಮಾಡ್ಕೋಬೋದು. ಥೈಲ್ಯಾಂಡ್ ಅಂತ ಹಾಕೋತೀರಾ, ಸ್ವಲ್ಪ ಚೀಪು, ತುಂಬ ಜನ ಹೋಗಿ ಬರ್ತಾ ಇದ್ದಾರೆ ಅಂತ. ಕಾಂಬೋಡಿಯಾ ಬಿಗ್ಗೆಸ್ಟ್ ಟೆಂಪಲ್ ಇದೆ, ಅಲ್ಲಿ ನೋಡ್ಕೊಂಬರೋಣ ಅಂತ. ಇಲ್ಲ ಹೊಸದಾಗಿ ಮದುವೆ ಆಗಿರೋದ್ರೆ ಬಾಲಿ ಬೇಡ, ನಮಗೆ ಫಾರಿನ್ ಟ್ರಿಪ್ಪೇ ಬೇಡ, ನಮ್ಮ ದೇಶನೇ ನಾವು ನೋಡಿಲ್ಲ, ನಮ್ಮ ದೇಶ ನೋಡೋಣ. ಧಾರವಾಡದಲ್ಲಿ ಇರ್ತೀರಾ, ಫಸ್ಟ್ ಧಾರವಾಡ ಕಾಲೇಜಲ್ಲೇ ಓದ್ಕೊಳ್ಳೋಣ. ಮಂಗಳೂರಲ್ಲಿ ಇರ್ತೀರಾ, ಮಂಗಳೂರಲ್ಲೇ ಓದೋಣ. ಮೈಸೂರಲ್ಲಿ ಇರ್ತೀರಾ, ಮೈಸೂರಲ್ಲೇ ಓದೋಣ. ಬೆಲ್ಗಾಮಲ್ಲಿ ಇರ್ತೀರಾ, ಬೆಲ್ಗಾಮಲ್ಲೇ ಒಳ್ಳೆ ಕಾಲೇಜಸ್ ಇದೆ, ಯಾಕೆ ಸುಮ್ಮನೆ ಬೇರೆ ಕಡೆ ಹೋಗೋದು ಅಂತ ಈ ಫಾರಿನ್ ಕಂಟ್ರಿಗಳೆಲ್ಲ ಕ್ಯಾನ್ಸಲ್ ಮಾಡ್ತೀರಾ. ನಿಮ್ಮೂರಲ್ಲಿರೋ ಕಾಲೇಜೇ ನೋಡ್ಕೋತೀರಾ. ಸೊ ಸಿಕ್ಕಿಂ ನೋಡಿಲ್ಲ ನಾನು, ಸಿಕ್ಕಿಂ ನೋಡೋಣ. ಇಲ್ಲ ಮೇಘಾಲಯ ನೋಡೋಣ. ಸರಿ, ಔಟ್ ಆಫ್ ಸ್ಟೇಟೂ ಬೇಡ, ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ, ಏನೂ ಇಲ್ಲ. ಫಸ್ಟು ನಮ್ಮ ಕರ್ನಾಟಕ ನೋಡ್ಕೊಳ್ಳೋಣ. ಅಂದರೆ ಮಡಿಕೇರಿ ಹೋಗೋಣ, ಸಕಲೇಶ್ಪುರ ಹೋಗೋಣ, ಚಿಕ್ಕಮಗಳೂರಿಗೆ ಹೋಗೋಣ, ಹಂಪಿ ನೋಡೋಣ. ಇಲ್ಲ ನೀವೇನಾದ್ರೂ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇದ್ದರೆ ತಿರುಪತಿಗೆ ಹೋಗೋಣ, ಧರ್ಮಸ್ಥಳ ಹೋಗೋಣ, ಮಂತ್ರಾಲಯ ಹೋಗೋಣ. ಸೊ ಈ ಥರದೊಂದು ಪ್ರಯಾರಿಟಿ ರೆಡಿ ಮಾಡ್ಕೋತೀರಾ. ನನ್ನ ಕನಸು, ನನ್ನ ಡ್ರೀಮ್ ಕಂಟ್ರಿ USA ಹೋಗ್ತೀನಿ, ಆಗಲಿಲ್ಲ ಅಂದರೆ ಯುರೋಪ್ಗೆ ಹೋಗ್ತೀನಿ, ಆಗಲಿಲ್ಲ ಅಂದರೆ ಸ್ವಿಟ್ಜರ್ಲೆಂಡ್ಗೆ ಹೋಗ್ತೀನಿ, ಕೊನೆಗೆ ನಾನು ಹೋಗೋದು ಧರ್ಮಸ್ಥಳ ಮಂತ್ರಾಲಯಕ್ಕೆ. ಅದು ಅಷ್ಟೇ ದುಡ್ಡಿರೋದು, ಟೈಮ್ ಇರೋದು ನನಗೆ. ಸೀಟ್ ಸಿಕ್ಕಿದೆ, ಸೊ ಧರ್ಮಸ್ಥಳಕ್ಕೆ ಹೋಗೋಣ, ತಿರುಪತಿಗೆ ಹೋಗೋಣ ಅಂತ ಇಲ್ಲ ಹೋಗ್ತೀವಿ. ಬಟ್ ಪ್ರಯಾರಿಟಿ ಆರ್ಡರ್ ಹೀಗೆ ರೆಡಿ ಮಾಡಿಕೊಂಡ್ರೆ ತುಂಬ ಉತ್ತಮ. ಏನೋ ನಿಮಗೆ ಲಾಟ್ರಿ ಗೀಟ್ರಿ ಹೊಡೀತು, USA, ಯುರೋಪು, ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಟ್ರಿಪ್ ಹೋಗಬಹುದು. ಸೊ ಪ್ರಯಾರಿಟಿ 1, 2, 3, 4 ಇಲ್ಲೆಲ್ಲೂ ಸಿಗಲ್ವಾ, ತೊಂದರೆ ಇಲ್ಲ. ನೀವು ಖಂಡಿತ ನಿಮ್ಮ ಆಪ್ಷನ್ ಎಂಟ್ರಿನ ಇದೇ ರೀತಿ ಬರ್ಕೋಬಹುದು. BMS ಆದಮೇಲೆ ನೀವು ಯಾವ ಕಾಲೇಜ್ ಇಷ್ಟ ಅದು ಬರ್ಕೋಬೋದು. ದಯಾನಂದ್ ಸಾಗರ್. 6ನೇದು ಅಂದರೆ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಈ ರೀತಿ ನೀವು ನಿಮ್ಮದೇ ಆದ ಪ್ರಯಾರಿಟಿ, ಈಗ ನಾನು ರೆಡಿ ಮಾಡಿರೋ ಪ್ರಯಾರಿಟಿ, ಇಲ್ಲಿ ಇನ್ಯಾರೋ ರೆಡಿ ಮಾಡಿರೋ ಪ್ರಯಾರಿಟಿ ಯೂಸ್ ಮಾಡ್ಕೋಬೇಕು ಅಂತಿಲ್ಲ. ನಿಮ್ಮದೇ ಆದ ನಿಮಗೆ ಕಂಡೀಷನ್ಸ್ ಇರುತ್ತೆ, ಕನ್ಸ್ಟ್ರೈನ್ಸ್ ಇರುತ್ತೆ, ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸೊ ಫೈನಾನ್ಷಿಯಲ್ ಕಂಡೀಷನ್ಸು ಇವೆಲ್ಲ ಕನ್ಸಿಡರ್ ಮಾಡಿಕೊಂಡು ಖಂಡಿತ ನೀವು ನಿಮ್ಮದೇ ಆದ ಪ್ರಯಾರಿಟಿ ಆರ್ಡರ್ ಆಪ್ಷನ್ ಎಂಟ್ರಿ ಮಾಡಿ. ಯಾರೋ ಬ್ರೌಸಿಂಗ್ ಸೆಂಟ್ರಲ್ಲಿ ಯಾರ್ದೋ ಒಂದು ಕೊಟ್ಟರು, ಇಲ್ಲ ನಾನು ಕೊಟ್ಟೆ, ಇಲ್ಲ ಇನ್ನೊಬ್ಬರು ಕೊಟ್ಟರು, ಇಲ್ಲ ಫ್ರೆಂಡ್ ಮಾಡಿರೋದು ಅಂತಲ್ಲ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗುವಂಥ ಆಪ್ಷನ್ ಎಂಟ್ರಿ ರೆಡಿ ಮಾಡ್ಕೊಳ್ಳಿ. ಇಷ್ಟೊತ್ತು ಹೇಳಿದ್ದು ಅರ್ಥ ಆಗಲಿಲ್ಲ ಅಂದರೆ ನೆಕ್ಸ್ಟು ನಿಮ್ಮ ಮನೇಲಿ ಯಾವುದೋ ಒಂದು ಕಾರ್ ತೊಗೋಬೇಕು ಅಂತ ಇರ್ತಾರೆ, ನಿಮ್ಮ ಹತ್ರ ಒಂದಷ್ಟು ದುಡ್ಡು ಇರುತ್ತೆ, ಬಟ್ ನಿಮ್ಮ ಡ್ರೀಮ್ ಕಾರು ಬೆನ್ಸ್ ಫಸ್ಟ್ ಪ್ರಯಾರಿಟಿ. RV ನನ್ನ ಫಸ್ಟ್ ಪ್ರಯಾರಿಟಿ.
ನನ್ನ ಡ್ರೀಮ್ ಕಾಲೇಜು, ಇಲ್ಲ IITಸು NITಸು ಹಾಕ್ಕೋಬೋದು. KEA ಕೌನ್ಸಿಲಿಂಗಲ್ಲಿ ಇಲ್ಲ, ಹಾಗಾಗಿ RVCಯಿಂದ ಸ್ಟಾರ್ಟ್ ಮಾಡ್ತೀನಿ. ಬೆನ್ಸ್ ಸಿಗೋದಿಲ್ಲ, ಬೆನ್ಸ್ ಶೋರೂಮ್ಗೆ ಹೋಗ್ತೀವಿ, ನನ್ನ ಹತ್ರ ಇರೋಷ್ಟು ದುಡ್ಡಿಗೆ ನನ್ನ ಹತ್ರ ಆಗೋ ಲೋನ್ಗೆ ಅವರು ಬೆನ್ಸ್ ಆಗಲ್ಲ ಸರ್ ನಿಮಗೆ ಅಂತಾರೆ. ಆಡಿಗೆ ಹೋಗ್ತೀನಿ, ಆಡಿಯಲ್ಲೂ ಅವ್ರು ಏನಾದರೂ ಕೊಡಲಿಲ್ಲ ಅಂದರೆ BMW ಶೋರೂಮ್ಗೆ ಹೋಗ್ತೀನಿ. ಅಲ್ಲೂ ನಿನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲಪ್ಪ ಅಂತ ಹೇಳಿದ್ರೆ ಜಾಗ್ವಾರ್ಗೆ ಹೋಗ್ತೀನಿ, ಇಲ್ಲಾಂದ್ರೆ ವಾಲ್ವೋಗೆ ಹೋಗ್ತೀನಿ, ಇಲ್ಲಾಂದರೆ ಫಾರ್ಚುನರ್ಗೆ ಹೋಗ್ತೀನಿ, ಇಲ್ಲಾಂದರೆ ಇನ್ನೋವಾ ಹೋಗ್ತೀನಿ, ಇಲ್ಲಾಂದರೆ ಟಾಟಾ ಹ್ಯಾರಿಯರು ಇಂಡಿಯನ್ ಅಂತ ಅಲ್ಲಿ ಹೋಗ್ತೀನಿ, ಇಲ್ಲ XUV 700ಗೆ ಹೋಗ್ತೀನಿ. ಇಲ್ಲ ಅಲ್ಲೆಲ್ಲ ನಿಮ್ಮ ಹತ್ರ ಇರೋ ದುಡ್ಡಿಗೆ ನಮ್ಮ ಕೈಲಿ ಕೊಡೋದಕ್ಕಾಗೋದಿಲ್ಲ ಈ ಕಾರ್ಸ್ ಎಲ್ಲ ಅಂದರೆ ಟಾಟಾ ನೆಕ್ಸನ್ಗೆ ಹೋಗ್ತೀನಿ, ಇಲ್ಲ XUV 3X ಹೋಗ್ತೀನಿ. ಇನ್ನೂ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂದರೆ ನಾನು ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ಕಾರ್ಗೆ ಹೋಗ್ತೀನಿ, ಯೂಸ್ಡ್ ಕಾರ್ ಶೋರೂಮ್ಗೆ ಹೋಗ್ತೀನಿ. ಬಟ್ ಇಲ್ಲಿಂದ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ, ಇಲ್ಲಿಂದಾನೇ ಟ್ರೈ ಮಾಡಬೇಕು. ದಟ್ ಈಸ್ ದ ಮೀನಿಂಗ್ ಆಫ್ ಪ್ರಯಾರಿಟಿ. ಪ್ರಯಾರಿಟೈಸ್ ಯುವರ್ ಕಾಲೇಜಸ್. ಮೇಲಿಂದನೇ ಬರ್ಕೊಂಬರ್ಬೇಕಾಗತ್ತೆ. ಸೊ ಇನ್ನೂ ಹಾಗೆ ಇನ್ನೂ ಕಾರ್ಸ್ ಕಂಟಿನ್ಯೂ ಮಾಡಿದ್ದೀನಿ. ಸಿಯಾಜು, ಸ್ವಿಫ್ಟು, ಆಲ್ಟೋ. ಅಷ್ಟೂ ದುಡ್ಡಿಲ್ಲ ಅಂದರೆ ಬೈಕ್ ತೊಗೋತೀನಿ. ಅಷ್ಟೊಂದು ದುಡ್ಡಿಲ್ಲ ಅಂದರೆ ಕೊನೆ KE ಅವರು ಅಟ್ಲೀಸ್ಟ್ ಸೈಕಲ್ ಆದರೂ ಅಲಾಟ್ ಮಾಡ್ತಾರೆ. ಯಾಕೆಂದರೆ ನನ್ನ ಹತ್ರ ದುಡ್ಡಿದ್ದು 1,000, 2,000, 3,000 ಅಷ್ಟೇ. ಸೊ ಒಂದು ಸೈಕಲ್ ಆದರೂ ಅಲಾಟ್ ಮಾಡ್ತಾರೆ. ಬಟ್ ನನ್ನ ಆಪ್ಷನ್ ಎಂಟ್ರಿಯಲ್ಲಿ ನಾನು ಬೆನ್ಸಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವಾಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಏನೇನು ಕನ್ಸಿಡರ್ ಮಾಡಬೇಕು? ಎಲ್ಲರೂ ತುಂಬ ತಲೆ ಕೆಡಿಸ್ಕೊಳ್ಳೋದು ಪ್ಲೇಸ್ಮೆಂಟ್ ಹೇಗಿದೆ. ಸೊ ಕಟ್ ಆಫ್ ಚೆನ್ನಾಗಿದೆ ಅಂದರೆ ಅಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿರುತ್ತೆ, ಯಾಕೆಂದರೆ ಟಾಪ್ ರ್ಯಾಂಕರ್ಸ್ ಅಲ್ಲಿಗೆ ಹೋಗಿರ್ತಾರೆ. ಸೊ ತಲೆ ಕೆಡಿಸ್ಕೊಳ್ಳೋಗತ್ತೆ ಇಲ್ಲ. ಸೊ ನೀವು ಬಾಟಮ್ ಕಾಲೇಜ್ಗೆ ಹೋಗಬೇಕಾದ್ರೆ ನೀವು ಪ್ಲೇಸ್ಮೆಂಟ್ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಕಂಪ್ನಿಗಳು ಬರೋದಿಲ್ಲ, ನೀವೇ ನಿಮ್ಮ ಸ್ವಂತ ಶಕ್ತಿ ಮೇಲೆ ಕೆಲಸ ಹುಡ್ಕೋಬೇಕಾಗುತ್ತೆ. ಕಟ್ ಆಫ್ ಇಸ್ ದ ಇಂಡೆಕ್ಸ್ ಆಫ್ ದ ಕ್ವಾಲಿಟಿ ಆಫ್ ಎನಿ ಕಾಲೇಜ್. ಕಟ್ ಆಫ್ ತುಂಬ ಚೆನ್ನಾಗಿದೆ ಅಂದರೆ ಯಾರನ್ನೂ ಕೇಳೋಗತ್ತಿಲ್ಲ, ಕಾಲೇಜ್ ಚೆನ್ನಾಗಿದೆ. ಕಟ್ ಆಫ್ ತುಂಬ ಕಡಿಮೆ ಇದೆ ಅಂದರೆ ಆ ಕಾಲೇಜು ಅಷ್ಟಕ್ಕಷ್ಟೇ ಇದೆ, ಯಾರನ್ನೂ ಕೇಳೋ ಅಗತ್ಯ ಇಲ್ಲ, ನಿಮಗೆ ಅರ್ಥ ಆಗ್ಬಿಡುತ್ತೆ. ಸೊ ಕಟ್ ಆಫ್ ಅನ್ನೋದು ಅದು ಒಂದು ಇಂಡೆಕ್ಸ್. ನೆಕ್ಸ್ಟ್ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಆ ಕಾಲೇಜಲ್ಲಿ ಅಡಿಷನಲ್ ಫೀಸ್ ಎಷ್ಟು ಕಟ್ಟಬೇಕಾಗುತ್ತೆ. ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಇರುತ್ತೆ. 10,000, 15, 20, 25, 30, 40, 45, 50,000 ಈ ಥರ ಅಡಿಷನಲ್ ಫೀಸ್ ತೊಗೋತಾರೆ. KEA ಪ್ರಕಾರ, ಗೌರ್ಮೆಂಟ್ ಪ್ರಕಾರ ಅಡಿಷನಲ್ ಫೀಸ್ ತೊಗೊಳೋಗಿಲ್ಲ, ಯಾಕೆಂದರೆ ಎಲ್ಲ ಫೀಸು KEAಗೆ ನೀವು ಕಟ್ಟಬೇಕಾಗತ್ತೆ ಮುಂದೆ. ಬಟ್ ಕಾಲೇಜಿಗೆ ಹೋದಾಗ ನಾವು ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ರೆಕಾರ್ಡ್ ಕೊಡ್ತೀವಿ, ಬ್ಲೂ ಬುಕ್ಸ್ ಕೊಡ್ತೀವಿ, ಏಪ್ರಾನ್ ಕೊಡ್ತೀವಿ ಅಂತ ಅಡಿಷನಲ್ ಫೀಸ್ ಖಂಡಿತ ತಗೋತಾರೆ. ಅದು ಆ ಕಾಲೇಜಲ್ಲಿ ಎಷ್ಟಿದೆ ಅಂತ ತಿಳ್ಕೊಂಡು ಆಪ್ಷನ್ ಎಂಟ್ರಿ ಮಾಡೋದು ವಾಸಿ. ಸೊ ಅವ್ರ ವೆಬ್ಸೈಟಲ್ಲಿ ಇರ್ಬೋದು, ಇಲ್ಲ ಫೋನ್ ಮಾಡಿ ಕೇಳ್ಬೋದು, ಇಲ್ಲ ಪರ್ಸ್ನಲಿ ವಿಸಿಟ್ ಮಾಡಿ ತಿಳ್ಕೊಬಹುದು. ಆಲ್ಮೋಸ್ಟ್ ಆಲ್ ಕಾಲೇಜಸ್ಸಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ, ಬಟ್ ಫೀಸ್ ವೇರಿ ಆಗುತ್ತೆ. ವರ್ಷಕ್ಕೆ 1 ಲಕ್ಷ, 1.25, 1.5, 2. ಬೆಂಗಳೂರಲ್ಲಿರೋ ಒಂದು ಯೂನಿವರ್ಸಿಟಿ ಹಾಸ್ಟೆಲಲ್ಲಿ 2.5 ಲಕ್ಷ ಸಹ ಇದೆ. ಯೂನಿವರ್ಸಿಟಿ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತೀರಾ. ಹಾಸ್ಟೆಲ್ ಫೀಸ್ ಕೇಳಿದ ತಕ್ಷಣ ಶಾಕ್ ಆಗುತ್ತೆ. ಯಾಕೆಂದರೆ KEA ಮೂಲಕ ಹೋದರೆ ನಿಮಗೆ ಫೀಸ್ 1.25 ಲಕ್ಷ ಇರುತ್ತೆ, ಹಾಸ್ಟೆಲ್ ಫೀಸು 2.5 ಲಕ್ಷ ಇರುತ್ತೆ. ಸೊ ಇದನ್ನೆಲ್ಲ ತಿಳ್ಕೊಂಡು ಖಂಡಿತ ನೀವು ಪ್ರಯಾರಿಟಿ ಆರ್ಡರ್ ರೆಡಿ ಮಾಡ್ಕೊಳ್ಳಿ. ನಿಮ್ಮೂರಿಂದ ಆ ಕಾಲೇಜ್ ಎಷ್ಟು ದೂರ ಇದೆ, ನಿಮ್ಮ ಮನೆಯಿಂದ ಎಷ್ಟು ದೂರ ಇದೆ, ಡೈಲಿ ಟ್ರಾವೆಲ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ, ಟ್ರಾವೆಲಿಂಗ್ ಟೈಮ್ ಎಷ್ಟಿದೆಯುತ್ತೆ. ಯಾಕೆಂದರೆ ಬೆಂಗಳೂರಲ್ಲಿ ಡಿಸ್ಟೆನ್ಸ್ ಡಸಂಟ್ ಮ್ಯಾಟರ್, ಟೈಮ್ ಮ್ಯಾಟರ್ಸ್. ನೀವು ಓಡಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ. ಯಾಕೆ ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ 1 month ಆರ್ 4 months, ಇಟ್ ಈಸ್ ಎ ಮ್ಯಾಟರ್ ಆಫ್ 4 years. ನೀವು ಸೇರ್ಕೊಳ್ಳೋಂಥ ಕಾಲೇಜು ಆ ಊರಲ್ಲಿ ವೆದರ್ ಹೇಗಿದೆ, ನಿಮ್ಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ. ಬೆಂಗಳೂರವ್ರು ಮಂಗಳೂರಲ್ಲಿ ಅಡ್ಜಸ್ಟ್ ಆಗ್ತೀರಾ, ಮಂಗಳೂರವರು ಬೆಳಗಾಮಲ್ಲಿ ಅಡ್ಜಸ್ಟ್ ಆಗ್ತೀರಾ, ಧಾರವಾಡವ್ರು ರಾಯಚೂರಲ್ಲಿ ಅಡ್ಜಸ್ಟ್ ಆಗ್ತೀರಾ ಇಲ್ವಾ. ಖಂಡಿತ ತಿಳ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಮತ್ತು ಅಲ್ಲಿಗೆ ಹೋದ್ಮೇಲೆ ನನಗೆ ವೆದರ್ ಅಡ್ಜಸ್ಟ್ ಆಗಲಿಲ್ಲ, ಹಾಗೆ ಹೀಗೆ ಚೇಂಜ್ ಆಫ್ ಕಾಲೇಜು, ಚೇಂಜ್ ಆಫ್ ಬ್ರ್ಯಾಂಚು, ಚೇಂಜ್ ಆಫ್ ಪ್ಲೇಸು ಅಂತ ಏನೇನೋ ಒದ್ದಾಡ್ತಿರ್ತೀರ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಳ್ಳಿ. ಇನ್ನೊಂದಷ್ಟು ಜನ 18 ವರ್ಷದವರೆಗೂ ಮನೆಯಲ್ಲೇ ಇರ್ತಾರೆ. ಈಗೇನೋ ಆಸೆ ಇರುತ್ತೆ ಅವ್ರಿಗೆ, ಬೆಂಗಳೂರಿಗೆ ಹೋಗಬೇಕು, ಮಂಗಳೂರಿಗೆ ಹೋಗಬೇಕು, ಬೆಳಗಾಂಗೆ ಹೋಗಬೇಕು ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಯು ವಿಲ್ ಫಾಲ್ ಹೋಮ್ ಸಿಕ್. ಮನೆ ಕಡೆ ತುಂಬ ಗಮನ ಹೋಗುತ್ತೆ, ಅಕಾಡೆಮಿಕ್ಸ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ಆ ಥರ ಇದ್ದರೆ ನಿಮ್ಗೆ ಏನಾದರೂ ಹೋಮ್ ಸಿಕ್ನೆಸ್ ಇದ್ದರೆ ಖಂಡಿತ ಮನೆ ಹತ್ರನೇ ಇರಿ, ಡೈಲಿ ಮನೆಯಿಂದ ಟ್ರಾವೆಲ್ ಮಾಡೋದೇ ಉತ್ತಮ. ನೀವೇನಾದರೂ ನಿಮ್ಮ ಮನೆಯವ್ರಿಗೆ, ನಿಮ್ಮ ಊರಿಗೆ ಎಮೋಷನಲಿ ಕನೆಕ್ಟ್ ಆಗಿದ್ದರೆ, ಇಲ್ಲ ನಿಮ್ಮ ಸಿಬ್ಲಿಂಗ್ಸ್ಗೆ, ನಿಮ್ಮ ಪೇರೆಂಟ್ಸ್ಗೆ, ಇಲ್ಲ ನಿಮ್ಮ ಮನೆಯಲ್ಲಿರೋ ಪೆಟ್ಸ್ಗೆ ಏನಾದರೂ ಎಮೋಷನಲಿ ಕನೆಕ್ಟ್ ಆಗಿದ್ದರೆ ಮನೆಯಲ್ಲಿರೋದು ವಾಸಿ. ಇಲ್ಲಾಂದರೆ ಕಾಲೇಜಿಗೆ ಬಂದು ಯಾವಾಗಲೂ ಮನೆ ಬಗ್ಗೆ ಯೋಚನೆ ಮಾಡ್ತಿರ್ತೀರ. ಕಂಫರ್ಟ್ ಝೋನಲ್ಲೇ ಇರಬೇಕು, ನಾನು ನಮ್ಮ ಮನೇಲಿ ಇರಬೇಕು, ನಮ್ಮ ಮನೇಲಿ ಕಾರ್ ಇದೆ, ದೊಡ್ಡ TV ಇದೆ, ಒಂದು ಬೆಡ್ರೂಮ್ ಇದೆ, ಅವ್ರಿಗೆ ಸಪ್ರೇಟಾಗಿ. ಹಾಸ್ಟೆಲ್ಗೆ ಹೋದರೆ 3-4 ಜನ ಇರಬೇಕು, ಹಾಗೆ ಹೀಗೆ. ಐ ಕ್ಯಾನ್ ನಾಟ್ ಕಮ್ ಔಟ್ ಆಫ್ ದ ಕಂಫರ್ಟ್ ಝೋನ್ ಅಂದರೆ ನೀವು ನಿಮ್ಮ ಮನೆಯಲ್ಲೇ, ನಿಮ್ಮ ಮನೆ ಪಕ್ಕ ಇರೋ ಕಾಲೇಜಿಗೆ ಸೇರ್ಕೊಳ್ಳೋದೇ ವಾಸಿ. ಇಫ್ ಯು ಕ್ಯಾನ್ ಕಮ್ ಔಟ್ ಆಫ್ ದ ಕಂಫರ್ಟ್ ಝೋನ್, ಡೂ ಸಮ್ ಅಡ್ವೆಂಚರ್. ಒಳ್ಳೆ ಕಾಲೇಜು, ಒಳ್ಳೇದು ಹೋಗಿ ಒಳ್ಳೆ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಹಾಸ್ಟೆಲಲ್ಲಿ 4-5 ಜನ ಕೂತ್ಕೊಂಡು ಯಾವುದೋ ಪ್ರಾಜೆಕ್ಟ್ ಮಾಡೋದು, ಏನಾದರೂ ಡಿಸ್ಕಸ್ ಮಾಡೋದು, ಒಳ್ಳೇದು ಏನಾದರೂ ಮಾಡ್ಬೋದು. ಇಫ್ ಯು ಕಮ್ ಔಟ್ ಆಫ್ ಎನಿ ಕಂಫರ್ಟ್ ಝೋನ್. ಇಂಡಿಪೆಂಡೆಂಟ್ ಆಗಿ ನಿಮಗೆ ಬದುಕೋ ಶಕ್ತಿ ಇದ್ದರೆ ಮಾತ್ರ ಮನೆಯಿಂದ ಹೊರಗಡೆ ಬನ್ನಿ.
ಯಾವಾಗಲೂ ನೀವೇನಾದರೂ ಡಿಪೆಂಡೆಂಟ್, ನಿಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡೆಂಟು, ನಿಮ್ಮ ಸಿಬ್ಲಿಂಗ್ ಮೇಲೆ ಡಿಪೆಂಡೆಂಟು, ಅವ್ರು ಇಲ್ಲದೆ ನೀವು ಬದುಕೋದಿಲ್ಲ ಅನ್ನೋ ಹಾಗಿದ್ರೆ ಖಂಡಿತ ಹಾಸ್ಟೆಲ್ಗೆ ಬರೋಕ್ಕೆ ಹೋಗ್ಬಿಡಿ, ಮನೆಯಿಂದಲೇ ಓಡಾಡ್ಕೊಳ್ಳಿ. ಇನ್ನು ನಿಮ್ಮದೇ ಆದ ತುಂಬ ಕಂಡೀಷನ್ಸ್ ಇರುತ್ತೆ. ಇದನ್ನೆಲ್ಲ ಈ ಕಂಡೀಷನ್ಸ್ ಎಲ್ಲ ಕನ್ಸಿಡರ್ ಮಾಡಿಕೊಂಡು ನಿಮ್ಮದೇ ಆದ ಒಂದು ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್ ರೆಡಿ ಮಾಡ್ಕೊಳ್ಳಿ. ಬ್ರಾಂಚಸ್ಸು ಅಷ್ಟೇ, ನಿಮ್ಗೆ ಯಾವ್ದು ಇಷ್ಟ ಅನ್ನೋದು ನೋಡ್ಕೊಳ್ಳಿ. ಎಲ್ಲರೂ ಏನೋ ಕಂಪ್ಯೂಟರ್ ಸೈನ್ಸ್ ಸೇರ್ಕೋತಾ ಇರ್ತಾರೆ, ಹಾಗಾಗಿ ನನಗೆ ಕಂಪ್ಯೂಟರ್ ಸೈನ್ಸೇ ಬೇಕು ಅಂತ ಹೋಗಬೇಡಿ. ನಿಮ್ಗೆ ಯಾವ್ದು ಇಷ್ಟ ಅದ್ರ ಫ್ಯೂಚರು ಲೆಕ್ಕ ಹಾಕ್ಕೊಳ್ಳಿ. ಎಲ್ಲ ಸಾವಿರಾರು ಜನ ಈಗ ಸೇರ್ಕೋತಾ ಇದ್ದಾರೆ, ಸಾವಿರಾರು ಜನ, ಲಕ್ಷಾಂತರ ಜನ 4 ವರ್ಷ ಆದರೂ ಹೊರಗಡೆ ಬಂದಾಗ ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತಾ ಇಲ್ಲ ಅಂತ ನೋಡ್ಕೊಳ್ಳಿ. ಅಲೈಡ್ ಕೋರ್ಸಸ್ ಆಫ್ ಕಂಪ್ಯೂಟರ್ ಸೈನ್ಸ್ ತುಂಬ ಇದೆ, ತುಂಬ ಇವೆ. ಸೊ ಅದರಲ್ಲಿ ಯಾವುದು ಉತ್ತಮ, ನಿಮಗೆ ಯಾವ್ದು ಸೂಟ್ ಆಗುತ್ತೆ, ನಿಮ್ಗೆ ಏನಾದರೂ ಲಾಜಿಕಲ್ ಸ್ಕಿಲ್ಸ್ ಇದೆಯಾ ಅನ್ನೋ ತಿಳ್ಕೊಂಡು ಕಂಪ್ಯೂಟರ್ ಸೈನ್ಸ್ ಸೇರ್ಕೊಳ್ಳಿ. ಎಲೆಕ್ಟ್ರಾನಿಕ್ಸಲ್ಲೂ ಒಂದಷ್ಟಿದೆ, ಟೆಲಿಕಮ್ಯುನಿಕೇಷನ್ ಇದೆ, ಇನ್ಸ್ಟ್ರುಮೆಂಟೇಷನ್ ಇದೆ, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇದೆ, ಹೊಸದಾಗಿ VLSI ಡಿಸೈನ್ ಆ್ಯಂಡ್ ಟೆಕ್ನಾಲಜಿ ಅಂತ ಬಂದಿದೆ. ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆ ಎಲೆಕ್ಟ್ರಾನಿಕ್ಸಲ್ಲಿ ಅಂತ ನೋಡಿಕೊಂಡು ಜಾಯ್ನ್ ಆಗಿ. ಎಲೆಕ್ಟ್ರಾನಿಕ್ಸ್ ಮಾಡಬೇಕು ಅಂದರೆ ನಿಮಗೆ ಅನಾಲಿಟಿಕಲ್ ಸ್ಕಿಲ್ಸ್ ಇರಬೇಕಾಗತ್ತೆ. EEಯಲ್ಲಿ ಹೋದರೆ ನಿಮಗೆ ಒಂದು ಬೆಟರ್ ಕಾಲೇಜ್ ಸಿಗ್ಬೋದು. ನಿಮ್ಮ ರ್ಯಾಂಕ್ ಏನಾದರೂ ಸ್ವಲ್ಪ ಕಡಿಮೆ ಆಗಿತ್ತು ಅಂದರೆ ಸುಮ್ಮನೆ ಕಂಪ್ಯೂಟರ್ ಸೈನ್ಸ್ ಹಿಂದೆ ಹೋಗೋ ಬದಲು EEಗೆ ಹೋದರೆ ಒಂದು ಡೀಸೆಂಟ್ ಆಗಿರೋ ಕಾಲೇಜ್ ಸಿಗುವ ಸಾಧ್ಯತೆ ಇದೆ. ಇಲ್ಲ ನಾನು ಕೋರ್ ಬ್ರಾಂಚಸ್ಗೆ ಹೋಗ್ತೀನಿ, ಮೆಕ್ಯಾನಿಕಲ್ಗೆ ಹೋಗ್ತೀನಿ, ಸಿವಿಲ್ಗೆ ಹೋಗ್ತೀನಿ ಅಂದರೆ ಖಂಡಿತ ನಿಮಗೆ ಇನ್ನೂ ಬೆಟರ್ ಕಾಲೇಜಲ್ಲಿ ಸಿಗುವ ಎಲ್ಲ ಸಾಧ್ಯತೆಗಳು ಇದೆ. ಆ ಕಾಲೇಜಲ್ಲಿ ಹೋಗಿ ಕೇಳಿ, ಮೆಕ್ಯಾನಿಕಲ್ ಸ್ಟೂಡೆಂಟ್ಸು ಪ್ಲೇಸ್ ಆಗಿರ್ತಾರೆ, ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಪ್ಲೇಸ್ ಆಗಿರ್ತಾರೆ, ಬಯೋಟೆಕ್ನಾಲಜಿ, ಕೆಮಿಕಲ್ ಇಂಜಿನಿಯರಿಂಗು, IEM, IP ಯಾವ ಕೋರ್ಸ್ ಆದರೂ ಸರಿ, ಯು ಶುಡ್ ಎಕ್ಸೆಲ್ ಇನ್ ಅಕಾಡೆಮಿಕ್ಸ್ ಆ್ಯಂಡ್ ಯು ಶುಡ್ ಹ್ಯಾವ್ ಸಮ್ ಸ್ಕಿಲ್ಸ್ ದಟ್ ಇಂಡಸ್ಟ್ರಿ ನೀಡ್ಸ್. ಆ ಥರ ನೀವು ಪ್ರೂವ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಪ್ಲೇಸು ಆಗ್ತೀರಾ, ಕಾಲೇಜು ಚೆನ್ನಾಗಿರುತ್ತೆ, ನಿಮಗೂ ಖುಷಿ ಆಗುತ್ತೆ. ಬಿಕಾಸ್ ಯು ಆರ್ ನೌ ಎಂಟ್ರಿಂಗ್ ಇಂಟು ಎ ಪ್ರೊಫೆಷನಲ್ ಕೋರ್ಸ್. ಇದು ಸ್ಕೂಲ್ ಅಲ್ಲ, ಇದು ಒಂದು ಕ್ಲಾಸ್ ಆದಮೇಲೆ ಇನ್ನೊಂದು ಕ್ಲಾಸ್ಗೆ ಪ್ರಮೋಟ್ ಆಗ್ತಾ ಇರ್ತೀರಾ, ಫೈನಲಿ ಇನ್ನೊಂದು ಕಡೆ ಎಲ್ಲೋ ಬಂದಿರ್ತೀರ. ಬಟ್ ಇಲ್ಲಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಮುಂದೆ ಹೋಗ್ತಾ ಇರೋ ಹಾಗೆ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು. ಒಂದು ರೆಸ್ಯೂಮ್ ರೆಡಿ ಮಾಡ್ಕೊಳ್ಳಿ ವೈಲ್ ಎಂಟ್ರಿಂಗ್ ಯುವರ್ ಪ್ರೊಫೆಷನಲ್ ಕೋರ್ಸ್. ಹೊರಗಡೆ ಬರಬೇಕಾದ್ರೆ ಆ ರೆಸ್ಯೂಮು ತುಂಬ ಬ್ಯೂಟಿಫುಲ್ ಆಗಿರಬೇಕು, ಬರೀ ಸ್ಕಿಲ್ಸ್ ತುಂಬಿರಬೇಕು ಅದರಲ್ಲಿ. ಸೊ ಆ ಥರ ನೋಡಿಕೊಂಡಾಗ ಒಂದು ಟಾರ್ಗೆಟ್ ಇಟ್ಕೊಂಡ್ರೆ ಖಂಡಿತ ನೀವು ಯಾವುದೇ ಆಪ್ಷನ್ ಎಂಟ್ರಿ, ಯಾವುದೇ ಪ್ರಯಾರಿಟಿ ಆರ್ಡ್ರು, ಯಾವುದೇ ಕಾಲೇಜಲ್ಲಿದ್ದರೂ ಖಂಡಿತ ಯು ವಿಲ್ ಬಿ ಎ ಸಕ್ಸಸ್ಫುಲ್ ಪರ್ಸನ್. ನಾನೇನು ಮಾಡೋದಿಲ್ಲ, ಯಾವುದೋ ಒಂದು ಟ್ಯಾಗ್ ಇದೆ, RV PS ರಾಮಯ್ಯ BMS ಅನ್ನೋ ಟ್ಯಾಗ್ ಇದೆ, ಕಾಲೇಜ್ ನನ್ನನ್ನು ಏನೋ ಮಾಡಿಬಿಡುತ್ತೆ ಅಂದರೆ ಖಂಡಿತ ಇಲ್ಲ, ನೀವೇ ಏನಾದರೂ ಆಗಬೇಕು. So this is about the best option entry priority order, how to prepare the best option entry priority order, and considering some of your priorities, conditions, criteria, and also constraints. Thank you and all the best for your counseling.